ಇನ್ನೂ ವಿಚಾರ ವಿಚಿತ್ರ ಆದದ್ದು ಗೊತ್ತಿದೆ ನಿಮಗೆ. ಯಾರ ಹತ್ರ ನಿಧಾನವಾಗಿ ಮಾತಾಡಬೇಕಂತ ಹೋಗಿರ್ತಿರೋ ಜಗಳಾಗಿ ಬಂದ್ಬಿಡ್ತದೆ ಅವತ್ತು. ನೋಡಿದ್ದೀರಾ? ಸುಮ್ಮನೆ ಪ್ರೀತಿಯನ್ನು ಮಾತಾಡಬೇಕು ಅಂತ ಹೋಗಿರ್ತೀರಿ, ಮಾತಾಡ್ತಾ ಆಡ್ತಾ ರೋಷ ಜಗಳ ಆಗಿಬಿಟ್ಟು ರಾಜೀನಾಮೆ ಕೊಟ್ಟು ಬಂದವರು ನೋಡಿದ್ದೇನೆ ನಾನು. ಇತ್ತೀಚೆಗೆ ನನ್ನ ಪರಿಚಯದವರೊಬ್ಬರು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೇಲಿ ಫೋನ್ ಮಾಡಿಬಿಟ್ಟು ಐ ರಿಸೈನ್ ದಿ ಕಂಪನಿ ಅಂದರು. ಎಲ್ಲ ಇವನು ಸೇರ್ಕೊಂಡು 2 ವರ್ಷ ಆಗಿಲ್ಲ, ಇನ್ನು ಮೊನ್ನೆ ದಿವಸ 5 year ಪ್ಲ್ಯಾನ್ ಮಾಡಿದ್ರಿ. ಹೌದು ಮಾಡಿದ್ದೆ. ಐ ವೆಂಟ್ ಇನ್ ಟು ದಿ ಚೇರ್ಮನ್ಸ್ ಕ್ಯಾಬಿನ್, ಚೇರ್ಮನ್ ಆಫೀಸಿಗೆ ಹೋದೆ, ಏನೋ ಮಾತು ಬಂತು, ಐ ಥಿಂಕ್ ವಿ ಡೋಂಟ್ ಮ್ಯಾಚ್. ಇಬ್ಬರು ಹೊಂದಲ್ಲ ಅನಿಸ್ಬಿಡ್ತು. ಐ ಥ್ರೂ ಮೈ ರಿಸಿಗ್ನೇಷನ್ ಆ್ಯಂಡ್ ಕೇಮ್ ಔಟ್. ರಿಸಿಗ್ನೇಷನ್ ಮಾಡೋಕ್ಕೆ ಹೋದವರಲ್ಲ ಅವರು, ಯಾವುದೋ ಒಂದು ಚರ್ಚೆ ಮಾಡೋಕ್ಕೆ ಹೋದವರು, ಮಾತು ವಿಪರೀತ ಆಗಿಬಿಡ್ತು, ಚಕ್ಕಂದ್ರೆ ರಾಜೀನಾಮೆ ಕೊಟ್ಟು ಬಂದುಬಿಟ್ರು. ವಿಕಾರ ಪರಿಣಾಮ 2 ರೀತಿಯಿಂದ ಆಗ್ಬೋದು. ಒರಟ ಮಾತು ಮೃದುವಾಗಬಹುದು, ಮೃದು ಮಾತು ಹೋಗಿ ಒರಟಾದರೂ ಆಗಬಹುದು. ಇದಾಗುವ ಅದಕ್ಕೆ ಹೇಳ್ತಾರೆ ಅನುಭವವೇ ದಿಟದಳತೆ ಮಂಕುತಿಮ್ಮ. ನಿಮ್ಮ ಅನುಭವನೇ ನಿಮಗೆ ಅಳತೆ ಕೋಲಪ್ಪ. ಅದು ಯಾವ ಅನುಭವ ನಿಮಗಾಗಿದೆಯೋ ಅದರಿಂದ ಅಳತೆ ಗೋಲ್ ಮಾಡ್ಕೊಳ್ಳಿ ಅಂತಾರೆ. ದುರ್ಯೋಧನನ ಬಗ್ಗೆ ಕೋಪ ಇಲ್ವಾ ಅರ್ಜುನನಿಗೆ? ರೋಷ ಇಲ್ವಾ? ಸಂತಾಪ ಎಲ್ಲ ಇದೆ. ಯಾವಾಗ? ಅವ್ರ ಮುಂದೆ ಇಲ್ಲದೆ ಇದ್ದಾಗ. ಅವ್ರ ಮುಂದೆ ಬಂದ ತಕ್ಷಣ ಆ ವಿಕಾರ ಪರಿಣಾಮಗಳಾಗಿ ಆ ಕ್ಷಣಕ್ಕೆ ಅದು ಸತ್ಯ. ಇನ್ನೊಂದು ಮಾತನ್ನೇ ಚೆಂದ ಹೇಳ್ತಾರೆ. ಪದ್ಯ 246 246 ಎಲ್ಲವೂ ಎಷ್ಟು ಪೂರಕವಾಗಿ ಬರ್ತದೆ ಮೊದಲೇ ಅಧ್ಯಾಯಕ್ಕೇನು ಅಂತ. ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ. ನೋಡಿ, 2 ವೈರುಧ್ಯ ಪದಗಳನ್ನು ಹೇಗೆ ಸೇರಿಸ್ಕೊಂಡು ಹೋಗ್ತಾರೆ. ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ, ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವ ನರಸೋ ಮಂಕುತಿಮ್ಮ. ಭಗವದ್ಗೀತೆಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಯಿತು ಅನಿಸ್ತದೆ ನನಗೆ. ಭಗವದ್ಗೀತೆ ಅರ್ಜುನನಿಗೆ ಹಿಂಗಾಯಿತು ಅಂತ ಹೇಳುತ್ತೆ, ನೀವು ಹೇಗೆ ಪಾರಾಗಬೇಕು ಅಂತ ಕಗ್ಗ ಹೇಳುತ್ತೆ. ಇಂಥ ಪ್ರಸಂಗ ಬಂದಾಗ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ. ಪ್ರೇಮ ಬೀಜ ಯಾವುದರಿಂದ ಪ್ರೇಮ ಹುಟ್ಟಿ ಬರುತ್ತೋ ಆ ಪ್ರೇಮ ಬೀಜದ ಜೊತೆಗೆ ವೈರ ಬೀಜಗಳು ಇದ್ದಾವೆ ಜಗತ್ತಲ್ಲಿ. ಹೇಗೆ ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಪ್ರಕೃತಿಯೊಳಗೆ ಸೌಮ್ಯತೆ ಹೇಗಿದಾವೋ ಸಂಕ್ಷೋಭೆ, ತಳಮಳ, ದ್ವಂದ್ವ ಎಲ್ಲ ಅದು ಇದ್ದಾವೆ. ಸೌಮ್ಯವೂ ಇದೆ, ತಳಮಳವೂ ಇದೆ ಪ್ರಕೃತಿಯಲ್ಲಿ. ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ, ಬಹಳ ಚಂದಪ್ಪ ಇದೆ. ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ, ಆ ಲಕ್ಷಣ ವಿಷಮವಾದಾಗ ಭ್ರಾಮಕತೆ ಬಂದ್ಬಿಡ್ತದೆ, ಭ್ರಮೆ ಬಂದ್ಬಿಡ್ತದೆ. ಹಂಗೆ ಅರ್ಜುನನಿಗೆ ಭ್ರಮೆ ಬಂತು. ಆ ಲಕ್ಷಣ ಬಂತಲ್ಲ, ಆ ಕ್ಷಣ ಬಂದಾಗ ವಿಷಮ ಲಕ್ಷಣ ಅದು. ಯುದ್ಧ ಮಾಡಬೇಕು ಅಂತ ಹೋದಾಗ ಪ್ರೀತಿ ಬಂದ್ಬಿಡ್ತು. ಹೆಂಗಿದೆ ನೋಡಿ ಅದು. ಪ್ರೇಮ ಬೀಜಗಳಿವು ವೈರ ಬೀಜದ ಒಲೆ. 2 ಜೊತೆಗಿರುವಂಥದ್ದು. ಪ್ರೇಮ ಬೀಜ ವೈರ ಬೀಜ ಬೇರೆ ಬೇರೆ ಜಾಗದಲ್ಲಿ ಇಲ್ಲ, ಅವು ಜೊತೆಗಿದ್ದಾವೆ. ಎಷ್ಟೋ ಸಲ ತಾವು ಗಮನಿಸಿಲ್ವಾ ಸ್ನೇಹಿತರೆ? ಅತ್ಯಂತ ಸ್ನೇಹಿತರಾಗಿದ್ದವರು ವೈರಿಗಳಾಗಿ ನಿಂತದ್ದನ್ನು ಕಂಡಿಲ್ವಾ ನಾವು? ಅದಕ್ಕೆ ಹೇಳ್ತಾರೆ ಇಂಟೆನ್ಸ್ ಲವ್ ಓನ್ಲಿ ಕ್ಯಾನ್ ಲೀಡ್ ಟು ಇಂಟೆನ್ಸ್ ಹೇಟ್ರೆಡ್ನೆಸ್. ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ವಿರುದ್ಧವನ್ನು ಸೃಷ್ಟಿ ಮಾಡ್ತದೆ ಅಂತ. ಇಬ್ಬರು ಅತ್ಯಂತ ಜೊತೆಗೆ ಕೆಲಸ ಮಾಡ್ತಿರ್ತಾರೆ, ವೈರಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ, ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ. ಸೌಮ್ಯತೆ ಸಂಕ್ಷೋಭತೆ 2 ಪ್ರಕೃತಿಯೊಳಗಿದ್ದಾವೆ. ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ. ಯಾಕೆ ಹೇಳ್ತಾನೆ? ಬಾ ಚಂದ ಹೇಳ್ತಾನೆ, ಮನಸ್ಸಿಗೆ ಭ್ರಮೆ ಆಗಿದೆ ಅಂತ ಹೇಳ್ತಾನೆ ಅವನು. ಅರ್ಜುನ ಹೇಳ್ತಾನೆ ಭ್ರಮಿತೀವಚೆ ಮೇ ಮನಃ, ನನ್ನ ಮನಕ್ಕೆ ಭ್ರಮೆಯಾಗಿ ಹೋಗಿದೆ ಅಂತ ಹೇಳ್ತಾನೆ. ಯಾಕಾಯಿತು ಅಂದರೆ ಆ ವಿಷಮ ಲಕ್ಷಣಗಳಲ್ಲಿ ಮನಸ್ಸು ಭ್ರಮೆಯಾಗ್ತದೆ. ಅದಕ್ಕೆ ಸೊಲ್ಯೂಷನ್ನು ಹೇಳ್ತಾರೆ DVG, ಸಾಮರಸ್ಯವ ನರಸೋ ಮಂಕುತಿಮ್ಮ. ಇದರೊಳಗೆ ಸಮರಸವನ್ನು ನೋಡ್ಕೊಳ್ಳಪ್ಪ. ಆದಷ್ಟು ಮನಸ್ಸು ಸ್ಥಿಮಿತಲ್ಲಿ ಇಟ್ಕೋ. ಇದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಮಾಡಿದ್ರೆ ಅರ್ಧ ಗಂಟೆ ಇದನ್ನೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅದು. ಮನಸ್ಸಿನಲ್ಲಿ 2 ಥರದ ಮನಸ್ಸು ನಮ್ಮೊಳಗಿದೆ. ಈ ಸಾಮರಸ್ಯ ಬರೋದು ಹೇಗೆ ಅನ್ನೋದನ್ನು ಹೇಳ್ತಾರೆ. ವಿ ಆರ್ ಆಲ್ ಬಾರ್ನ್ ವಿತ್ 2 minds, ವಿ ಕಾಂಟ್ ಎಸ್ಕೇಪ್ ಇಟ್. ನಾವು ಪಾರಾಗಿ ಹೋಗೋ ಸಾಧ್ಯವೇ ಇಲ್ಲ. 2 ಮನಸ್ಸುಗಳು ನಮಗಿದ್ದಾವೆ, ಇಮೋಷನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ. ಭಾವನಾತ್ಮಕವಾದಂಥ ಮನಸ್ಸು, ಇನ್ನೊಂದು ರ್ಯಾಷನಲ್ ಮೈಂಡ್, ವಿಚಾರ ಮಾಡುವಂಥ ಮನಸ್ಸು, ವೈಚಾರಿಕ ಮನಸ್ಸು. 2 ನಮ್ಮ ಜೊತೆಗೆ ಹುಟ್ಟಿದ್ದಾವೆ, ಬಿಡೋಕ್ಕಾಗೋದೇ ಇಲ್ಲ ಅವನ್ನ. ಆದರೆ ದುರ್ದೈವ ಅಂದರೆ ನಮ್ಮ ಇದೆಯಲ್ಲ ಇಮೋಷನಲ್ ಮೈಂಡ್ ಇದೆಯಲ್ಲ, ಭಾವನಾತ್ಮಕವಾದ ಮನಸ್ಸು ಬೇಗ ಬಂದುಬಿಡುತ್ತೆ ಪಟ್ಟಂತ, ಅದೇ ಮೊದಲು ಹೋಗೋದು. ವೈಚಾರಿಕ ಮನಸ್ಸು ನಿಧಾನಕ್ಕೆ ಬರುತ್ತೆ, ಅಷ್ಟರೊಳಗೆ ಅನಾಹುತ ಆಗಿ ಹೋಗಿರುತ್ತೆ. ದಯವಿಟ್ಟು ಗಮನಿಸಿ. ಎಷ್ಟೋ ಸಲ ಅನ್ಕೋತೀವಿ ಅವ್ರು ಹೇಳಬಾರ್ದು ಅಂದ್ಕೊಂಡ್ಬಿಟ್ಟಿದ್ದೆ, ಅದು ಯಾಕೆ ಹೇಳಿದ್ನೋ ಏನೋಪ್ಪ ನಾನು ಅಂದಿಲ್ಲ, ಒದ್ದಾಡಿಲ್ಲ ನಾವು. ಏನೋ ಅಂದ್ಬಿಡ್ತೇವೆ, ಹಿಂದಾಶಿ ಮಾತು ಹಿಂದೆ ತಕ್ಕೋತೇನೆ ಅಂತೀವಿ. ಬೇಕಾದಷ್ಟು ನೋಡ್ತೀವಿ ನಾವು, ಅಂದ್ಬಿಡೋದು ಬಾಯಿ ತಪ್ಪೆ ಅಂದ್ಬಿಟ್ಟೆ ಅಂತ. ಬಾಯಿ ತಪ್ಪು ಅನ್ಬೇಕಾದ್ರೆ ಏನಾಯಿತು? ಆಗ ಭಾವನಾತ್ಮಕವಾದಂಥ ಮನಸ್ಸು ಮುಂದೆ ಬಂದಿತ್ತು. ಯಾವಾಗಲೂ ಹಾಗೇನೆ. ಈ ಸಾಮರಸ್ಯ ಅಂದರೆ ಮನಃಶಾಸ್ತ್ರದಲ್ಲಿ ಭಾಳ ಚಂದ ಹೇಳ್ತಾರೆ, ಇಮೋಷನಲ್ ಮೈಂಡ್ ರ್ಯಾಷನಲ್ ಮೈಂಡ್ ಅಂತರ ಇದೆಯಲ್ಲ, ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು.
ಅದಕ್ಕೆ ನಮ್ಮಲ್ಲಿ ಒಂದು ಮಾತುಂಟು, ಸಿಟ್ಟು ಬಂದಾಗ 10 ಎಣಸಿ ಅಂತಾರೆ. 10 ಎಣಸೋದು ಅಣಸೋಕ್ಕಾಗತ್ತಾ? ಸಿಟ್ಟು ಬಂದಾಗ ಹೊಡಿತಿಂದ 1 2 3 4 ಅನ್ನೋಕ್ಕಾಗತ್ತಾ? ಅನ್ನೋಲ್ಲ. 10 ಅನ್ನೋದು ಅರ್ಥ ಏನು ಗೊತ್ತಾ? ಬೇಗ ಉತ್ತರ ಕೊಡಬೇಡಪ್ಪ, ಏನೂ ಕಾರಣ ಇಲ್ಲ, ಯಾರೂ ತಲೆ ಗೋಂಡು ಹಿಡ್ಕೊಂಡಿಲ್ಲ, ಮಾತಾಡೋ ಅಂತ ಬಂದೂಕ್ ಹಿಡ್ಕೊಂಡಿಲ್ಲ, ಯಾಕೆ ಪಟ್ಟೆ ಮಾತಾಡ್ತೀರಿ? 1 ನಿಮಿಷ ಬಿಡಿ. ಅಷ್ಟರೊಳಗೆ ವೈಚಾರಿಕ ಮನಸ್ಸು ಬರುತ್ತದೆ. ವೈಚಾರಿಕ ಮನಸ್ಸು ಬಂದಾಗ ಭಾವನೆ ತಪ್ಪಿ ಮಾತು ಬರೋಲ್ಲ, ಜಗಳ ಬರೋಲ್ಲ, ದ್ವೇಷ ಬರೋಲ್ಲ. ಸ್ವಲ್ಪ ಕಾಯ್ಬೇಕದನ್ನು. ಅದಕ್ಕೆ ಕೌಂಟ್ 10 ಅಂತ ಕೆಲವಂತಾರೆ, ಕೌಂಟ್ ಶೀಪ್ ಅಂತ ಕೆಲವರು ಅಂತಾರೆ. ಏನೇನೋ ಮಾಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಕೊಡಿ ಅಂತ. ಆ ಭಾವನಾತ್ಮಕ ಮನಸ್ಸು, ವೈಚಾರಿಕ ಮನಸ್ಸು ಇರುವಂಥ ಅಂತರ ಇದೆಯಲ್ಲ, ಅದನ್ನು ಆದಷ್ಟು ಕಮ್ಮಿ ಮಾಡಿಕೊಂಡು ಸಾಮರಸ್ಯ ಬರ್ತದೆ. ಒಂದು ಸಲ ವೈಚಾರಿಕ ಮನಸ್ಸು ಬಂದ ಮೇಲೆ ಮಾತಾಡುವಂಥ ಸ್ವಭಾವ ಬಂದರೆ ನಿಮಗೆ ಈ ತೊಂದರೆ ಇರೋದಿಲ್ಲ. ಅದನ್ನು DVG ಎಷ್ಟು ಚಂದ ಹೇಳ್ತಾರೆ, ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ. ಪ್ರೇಮ ವೈರಗಳು ಕೂಡ ಭ್ರಾಮಕದ ಸೃಷ್ಟಿಗಳಿದ್ದ ಹಾಗೆ. ಸಾಮರಸ್ಯವನ್ನು ಅರಿಯದೇ ಹೋದಾಗ ಅವು ಯಾವಾಗ ವಿಪರೀತವಾಗಿ ತಮ್ಮ ಸ್ಥಳಗಳನ್ನು ಬದಲಾಯಿಸ್ಕೊಳ್ತಾವೆ ಅಂತ ಹೇಳೋಕ್ಕಾಗಲ್ಲ. ಪ್ರೇಮ ವೈರ ಆಗ್ತದೆ, ವೈರ ಪ್ರೇಮ ಆಗ್ತದೆ. ಅದನ್ನು ಹುಷಾರಾಗಿರಬೇಕು ಅಂತ ಎಚ್ಚರಿಕೆಯ ಗಂಟೆಯನ್ನು DVG ಮೊದಲನೇ ಅಧ್ಯಾಯದಲ್ಲಿ ಕೊಡೋದಷ್ಟೇ ಅಲ್ಲ, ಸಾಮರಸ್ಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ತಯಾರಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿಗೆ ಮಾತು ನಿಲ್ಲಿಸೋಣ. ನಮಸ್ಕಾರ. ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ, ಮುಂದೆ ಬಾಹೋದಲ್ಲ. ದಾಸನಾಗು ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಆಶಾಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ, ಸಂತೋಷಿಯಾಗೋ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹೋದೇನೋ, ಅಲ್ಲಿ ಹೋದೇನೋ. ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಹಿಂದ ನೆನೆಯಲಿಲ್ಲ, ಮನದಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ, ನೀ ನೋಡು ಕಂಡ್ಯ.
ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸೆಳೆಯ ಮಾಡಿದಿ. ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸೆಳೆಯ ಮಾಡಿದಿ. ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಹಾರ ಗಿರುಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತಾನಂತಾದಿ ಕೇಶವನ ಅಚ್ಯುತ ಅನಂತಾದಿ ಕೇಶವನ ಸಾರಾಮೃತವನುಂಡು ಸುಖಿಸೋ ಲಂಡ ಜೀವವೇ ಎಲ್ಲೋ ಭಂಡ ಜೀವವೇ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ. ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶನಿಗೋ ದಾಸನಾಗೋ ವಿಶೇಷನಾಗೋ.